ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಇಂದ್ರದೇವರು ಮಾಡಿರುವಂತಹ ಒಂದು ಲಕ್ಷ್ಮೀ ಸ್ತೋತ್ರ. ಇಂದ್ರದೇವರು ಮಹಾಲಕ್ಷ್ಮೀ ದೇವಿಗೆ ಹೇಳ್ತಾರೆ, ಸತ್ವೇನ ಸತ್ಯ ಶೌಚಾಭ್ಯಾಂ ತಥಾ ಶೀಲಾದಿಭಿರ್ಗುಣೈಃ ತ್ಯಜ್ಯಂತೆ ತೇ ನರಾಃ ಸದ್ಯಃ ಸಂತ್ಯಕ್ತಾ ಯೇ ತ್ವಯಾಮಲೇ. ಇಂದ್ರದೇವರಂತಾರೆ, ಲಕ್ಷ್ಮೀ ನಿನ್ನ ಅನುಗ್ರಹದ ಒಂದು ನೋಟವನ್ನು ತೆಗೆದರೆ ಸಾಕು. ಅನುಗ್ರಹವನ್ನು ಕಡಿಮೆ ಮಾಡಿದರೆ, ಉದಾಸೀನ ಮಾಡಿದರೆ ಅವನು ಪೂರ್ಣವಾಗಿ ಅಧಃಪತಿತನಾದ ಅಂತ ಅರ್ಥ. ಎಲ್ಲ ಗುಣಗಳಿಂದಲೂ ಶೂನ್ಯನಾಗ್ತಾನೆ, ದೊಡ್ಡದಾದ ಅಧಃಪತನವನ್ನು ಹೊಂದುತ್ತಾನೆ. ಸತ್ವೇನ ಜ್ಞಾನ ಬಲ, ಬಲಜ್ಞಾನ ಸಮಾಹಾರ ಸತ್ವಮಿತ್ಯುಚ್ಯತೆ ಬುಧೈಃ. ಬಲ, ಜ್ಞಾನ, ಸತ್ಯ, ಶೌಚ, ಶುದ್ಧವಾದ ಚಾರಿತ್ರ್ಯ, ಜ್ಞಾನ, ಭಕ್ತಿ, ವೈರಾಗ್ಯ, ಔದಾರ್ಯ, ವೀರ್ಯ, ಶೌರ್ಯ ಎಲ್ಲ ಗುಣಗಳು ನಶಿಸಿ ಹೋಗ್ತವೆ. ನೀನೊಂದು ಚೂರು ಉದಾಸೀನ ಮಾಡಿದರೆ ಸಾಕು. ತ್ಯಜ್ಯಂತೆ ತೇ ನರಾಃ ಸದ್ಯಃ ಸಂತ್ಯಕ್ತಾಃ ಯೇ ತ್ವಯಾ ಅಮಲೇ. ನೀನು ಕೈ ಬಿಟ್ಟರೆ ಎಲ್ಲ ಗುಣಗಳು ಅವನನ್ನು ಕೈ ಬಿಟ್ಟವು ಅಂತ ಅರ್ಥ. ನೀನು ಕೈ ಹಿಡಿದರೆ ಎಲ್ಲ ಗುಣಗಳು ಅವನನ್ನು ಕೈ ಹಿಡಿತವೆ. ನಿನ್ನ ಅನುಗ್ರಹದಿಂದಲೇ ಈ ಎಲ್ಲ ಗುಣಗಳು ಬರ್ತವೆ ಅಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಯಾವ ಮಹಿಮೆಯನ್ನು ದ್ವಾದಶ ಸ್ತೋತ್ರದಲ್ಲಿ ಕೊಂಡಾಡಿದ್ದಾರೆ ಅದನ್ನು ಪುರಾಣದಲ್ಲಿ ಇಂದ್ರದೇವರು ಮಾಡಿದ ಸ್ತೋತ್ರದಲ್ಲಿಯೂ ಕೂಡ ನಾವು ಕಾಣುತ್ತೇವೆ. ತ್ವಯಾ ವಿಲೋಕಿತಾ ಸದ್ಯಃ ಶೀಲಾದ್ಯೈರಖಿಲೈರ್ಗುಣೈಃ ಕುಲೈಶ್ವರ್ಯೈಶ್ಚ ಯುಜ್ಯಂತೆ ಪುರುಷಾಃ ನಿರ್ಗುಣಾಃ. ಯಾವ ಗುಣಗಳಿಲ್ಲದೆ ಇದ್ದ ವ್ಯಕ್ತಿಯಲ್ಲಿಯೂ ಸಕಲ ಗುಣಗಳೂ ಬಂದು ಸೇರಿಕೊಳ್ಳುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ. ಸಶ್ಲಾಘ್ಯಃ ಸಗುಣೀಧನ್ಯಃ ಸಕುಲೀನಃ ಸಬುದ್ಧಿಮಾನ್ ಸಶೂರಃ ಸ ಚ ವಿಕ್ರಾಂತಃ ಯಸ್ತ್ವಯಾ ದೇವಿ ವೀಕ್ಷಿತಃ. ಈ ರೀತಿ ಇಂದ್ರದೇವರು ಮಾಡಿದ ವರ್ಣನೆಯನ್ನು ಕೇಳಿದರೆ ಶ್ರೀಮದಾಚಾರ್ಯರು ಮಾಡಿರುವಂತಹ ಆ ಸ್ತೋತ್ರದಲ್ಲಿ ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳಿದ್ದು ಎಷ್ಟು ಅದ್ಭುತವಾದಂತಹ ಮಹಿಮೆ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇಂದ್ರದೇವರಿಗೆ ನಾನು ಮೊನ್ನೆ ಹೇಳುವಾಗ ಹೇಳಿದೆ, ಇಂದ್ರದೇವರು ವಿಶೇಷವಾಗಿ ಲಕ್ಷ್ಮೀದೇವಿಯ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದವರು, ಲಕ್ಷ್ಮೀ ಸ್ತೋತ್ರಗಳನ್ನು ವಿಶೇಷವಾಗಿ ಮಾಡಿದವರು ಇಂದ್ರದೇವರು ಅಂತ.
ಲಕ್ಷ್ಮೀ ತಂತ್ರದಲ್ಲಿಯೂ ಕೂಡ ಇಂದ್ರದೇವರಿಗೇನೇ ಲಕ್ಷ್ಮೀದೇವಿ ವಿಶೇಷವಾಗಿ ಉಪದೇಶ ಮಾಡಿದ್ದು. ಆ ಸಂದರ್ಭದಲ್ಲಿ ಒಂದು ಕಡೆಗೆ ವೈರಾಗ್ಯದ ಬಗ್ಗೆ ಲಕ್ಷ್ಮೀದೇವಿ ಇಂದ್ರದೇವರಿಗೆ ಉಪದೇಶ ಮಾಡ್ತಾ, ಇಂದ್ರದೇವರು ಕೇಳುತ್ತಾರೆ ಹೇಗೆ ಮನಸ್ಸನ್ನು ನಿಗ್ರಹ ಮಾಡೋದು. ಅದೇ ಇಂದ್ರದೇವರು ಅರ್ಜುನನಾದಾಗ ಕೃಷ್ಣನಿಗೆ ಕೇಳಿದ್ದಾರೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಅತೀ ಚಂಚಲವಾದ ಮನಸ್ಸನ್ನು ನಿಗ್ರಹ ಮಾಡುವುದು ಹೇಗೆ ಅಂತ ಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟಿದ್ದಾನೆ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ. ಅದೇ ಉತ್ತರವನ್ನು ಮಹಾಲಕ್ಷ್ಮಿ ಲಕ್ಷ್ಮೀ ತಂತ್ರದಲ್ಲಿ ಕೊಡುವುದನ್ನು ನಾವಿಲ್ಲಿ ಕಾಣ್ತೇವೆ. ಲಕ್ಷ್ಮೀದೇವಿ ಹೇಳ್ತಾಳೆ, ಯಾವುದೇ ಒಂದು ವಿಷಯದ ಬಗ್ಗೆ ಆಸಕ್ತಿ ಬಹಳ ಆದಾಗ ಆ ವಿಷಯದ ಬಗ್ಗೆ ಸ್ವಲ್ಪ ಚಿಂತನವನ್ನು ಮಾಡುವ ಪದ್ಧತಿಯನ್ನು ಕಲಿಯಿರಿ ಅಂತ. ಯೋ ಯಾದೃಶೋ ಯತೋ ಯಸ್ಮೈ ಭಾವೋ ಯಮಿತಿ ಚಿಂತೆಯೇತ್. ಏನಿದು ವಸ್ತು? ಇದು ಅನಾದಿಯ ನಿತ್ಯವ? ಈಗ ಬಂದದ್ದು 4 ದಿವಸಕ್ಕೆ ಮತ್ತೆ ಕಣ್ಮರೆಯಾಗೋದ? ಇದೇನಾದರೂ ಶಾಶ್ವತವ? ಆ ವಸ್ತುವಿನ ಬಗ್ಗೆ ಚಿಂತನೆ ಮಾಡಿ. ಯಾರು ಇದನ್ನು ಸೃಷ್ಟಿ ಮಾಡಿದರು, ಎಲ್ಲಿಂದ ಬಂತು ಅಂತ ಚಿಂತನೆ ಮಾಡಿ. ಯಾರಿಗೋಸ್ಕರ ಇದಿದೆ? ಕೇವಲ ನನಗೋ ಎಲ್ಲರಿಗಾಗಿ ಇದೆಯೋ ಅನ್ನೋದನ್ನು ಚಿಂತನೆ ಮಾಡು. ನಾನೊಬ್ಬನೇ ಈ ವಿಷಯವನ್ನು ಭೋಗ ಮಾಡುವುದಕ್ಕಾಗಿ ಇದ್ದವನು ಅಂತ ತಿಳಿತೀಯಾ, ಅಥವಾ ಎಲ್ಲರಿಗಾಗಿಯೂ ಇದೆ ನನಗಾಗಿದೆಯೇ ಅಂತ ತಿಳಿತೀಯಾ? ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಹಾಗೂ ಮಹಾಭಾರತ ದ್ವಾದಶ ಸ್ಕಂಧ ಹಾಗೂ ಮಹಾಭಾರತಗಳಲ್ಲಿ ಭೂಮಿಯ ಬಗ್ಗೆ ಈ ಮಾತನ್ನು ವೇದವ್ಯಾಸದೇವರು ತಿಳಿಸ್ತಾರೆ. ಯಥಾ ಮಮ ತಥಾನ್ಯೇಷಾಂ ಇತಿ ಮತ್ವಾ ಶಮಂ ರಚೇತ್. ಯಥಾ ಮಮ ತಥಾ ಅನ್ಯೇಷಾಂ. ನನಗೊಬ್ಬನಿಗಾಗಿ ಇದಿದ್ದದ್ದಲ್ಲ, ಇದು ಎಲ್ಲರಿಗಾಗಿ ಇದ್ದದ್ದು ಅಂತ.